भालकी शहर में KSRTC बसों का हड़ताल। हर रोज बस में आने जाने वाले लोगों को कई समस्या हुई। आज कर्नाटक राज्य में KSRTC बसों का बड़े पैमाने में हड़ताल पुकारा गया है कि KSRTC कर्मचारी के कई मांगे मौजूद है कि 38 महीनों की तनख्वाह जल्दी से जल्दी मिलना चाहिए और 1 जनवरी 2024 के अनुसार नई तनख्वाह और कई मांगे पूरी करनी होगी। शक्ति योजना के तहत पूरा अनुदान चारों परिवहन मंडल को जल्दी से जल्दी मिलना चाहिए। पहले फॉर्म 4 नामंजूर करना होगा और 4 में से MTW कायदा और करारे नामे में जो है वो मिलना चाहिए। ಹೋರಾಟ ಹೋರಾಟ ಇಲ್ಲಿವರೆಗೆ ಹೋರಾಟ ಏಕೆ ಬೇಕು KSRTC ನೌಕರರ ಫೆಡರೇಷನ್ಗೆ ನಮ್ಮ ಹೋರಾಟ ನಾವು ಯಾವುದೋ ಒಂದು ಹಳ್ಳಿ ಒಂದು ಏನೋ ಪ್ಯಾಸೆಂಜರ್ಸ್ ಅವ್ರ ಅಕ್ಕ ಯಾರ ಮೇಲೆ ಹೆಚ್ಚು ತೊಗೊಬೇಕಿಲ್ಲ, ಎಷ್ಟು ತೊಗೋಬೇಕು ಅಷ್ಟು ತೊಗೋತೇವೆ. ಮತ್ತು ನಮ್ಮ ಆಫೀಸರು ಇಷ್ಟು ನಮ್ಮ ಸಾರಿಗೆ ಇಲಾಖೆಯ ಸಿಬ್ಬಂದಿ ವರ್ಗದಿಂದ ಮುಷ್ಕರ ಮಾಡಿದ್ದಾರೆ. ಅದರ ಸಂಬಂಧ ನಮ್ಮ ಕಡೆ ಆದಷ್ಟು ಅವರಿಗೆ ಸಾರ್ವಜನಿಕರಿಗೆ ಯಾವುದೇ ಥರ ಕುಂದುಕೊರತೆಗಳಾಗಲಾರ್ದಂತೆ ಅವ್ರಿಗೆ ಯಾವುದೇ ಥರ ಅಡಚಣೆ ಆಗಲಾರ್ದಂತೆ ಪ್ರೈವೇಟ್ ವೆಹಿಕಲ್ಗಳನ್ನ ನಾವು ಅರೇಂಜ್ ಮಾಡಿದ್ದೀವಿ. ನಮ್ಮ ಕೈಲಿ ಆದಷ್ಟು ನಾವು ಸಹಾಯ ಮಾಡ್ತಾಯಿದ್ದೀವಿ ಸಾರ್ವಜನಿಕರಿಗೆ ಅಂತ ನಂಬಿದ್ದೀವಿ. ಎಷ್ಟು ಪ್ರೈವೇಟ್ ವೆಹಿಕಲ್ ಸರ್ ಮಿನಿಮಮ್ 150 ಇರ್ಬೋದು ಸರ್. ಬಾಲ್ಕಿಯಿಂದ ಬಾಲ್ಕಿಯಿಂದ 150 ವೆಹಿಕಲ್ಸ್ನ ಅರೇಂಜ್ ಮಾಡಿದ್ದೀವಿ. ಯಾವುದೇ ಥರ ಆಟೋಗಳಿಗಾಗಿ ಇಲ್ಲಾಗಲಿ ಇನ್ನು ಹತ್ರ ಇರುವಂಥ ಆಟೋಗಳಿಗೂ ಹೇಳ್ಬಿಟ್ಟಿವಿ. ಯಾವುದೇ ಥರ ನಾವು ಕೇಸ್ ಏನು ಮಾಡೋದಿಲ್ಲ. ನಮಗೆ ಪ್ರೈವೇಟ್ ವೆಹಿಕಲ್ ಇಕ್ಕಿದ್ದೀರಿ, ಅವ್ರು ದುಪ್ಪಟ್ಟು ಹಣ ಕೂಡ ಇಲ್ಲ ಸರ್, ಅದಕ್ಕೆ ನಾವು ದುಪ್ಪಟ್ಟು ಹಣ ತೊಗೊಳ್ಳಾಕಂತ ಅವ್ರಿಗೆ ಹೇಳಿದ್ವಿ. ನಾವು ರೂಟ್ ಮ್ಯಾಪು ಪ್ಲಸ್ ಚಾರ್ಜನು ಈ ಥರ ತೊಗೋಬೇಕು. ನಮ್ಮ ಬೇಡಿಕೆ KSRTC ನೌಕರರ ಬೇಡಿಕೆ ಈಡೇರುವವರೆಗೆ ಇದು ನಮ್ಮ ಹೋರಾಟ ಮುಂದುವರಿಸ್ತದೆ ಅಂತ ಹೇಳ್ತೀನಿ. ನಮ್ಮದು 38 ತಿಂಗಳು ಹಿಂಬಾಕಿ ಬರಬೇಕಾಗ್ಯಾವ. 2020 ಮತ್ತು 1/1/2024 ಅಗ್ರಿಮೆಂಟ್ ಆಗಬೇಕಾಗಿತ್ತು, ಅದನ್ನು ಕೂಡ ಆಗಿಲ್ಲ. DA ಕೂಡ ಜೂನ್ ತಿಂಗಳು ಈ ತಿಂಗಳು ಮರ್ಜ್ ಮಾಡ್ಯಾರ, ಜನವರಿ ತಿಂಗಳು ಈ ತಿಂಗಳು ಮರ್ಜ್ ಮಾಡ್ಯಾರ, ಅದು ಕೂಡ ಅರಿಯರ್ಸ್ ಬರಬೇಕಾಗ್ಯದ. ಸುಮಾರು 58 ತಿಂಗಳು ನಮಗೆ ಅರಿಯರ್ಸ್ ಬರಬೇಕಾಗ್ಯದ. ಇದು ಸರ್ಕಾರ ನಮಗೆ ಕೊಡ್ತಾ ಇಲ್ಲ. ಅವ್ರು ಸಿದ್ದರಾಮಯ್ಯ ಸಾಹೇಬರು CM ಹೋದು 2024 ಡಿಸೆಂಬರ್ದಾಗ ಅವರು ನಮ್ಮ ಎಲ್ಲ ಮುಷ್ಕರ ಇದ್ದಾಗ ನಿಮ್ಮ ಏನದ ಬೇಡಿಕೆ ನಾವು ಈಡೇರಿಸ್ತೀವೋ ನಮ್ಯಾಗ ಒಂದು ಸಲ ಭರವಸೆ ಇಕ್ಕಿ ನಿಮ್ಮ ಸ್ಟ್ರೈಕ್ ವಾಪಸ್ ತೊಗೊಂಡ್ರು. ಅವ್ರು ಸ್ಟ್ರೈಕ್ ವಾಪಸ್ ತೊಗೊಂಡಿದ್ದೆವು. ಇನ್ನೂ ತನಕ 2025 ನಡೆದ, ಇನ್ನೂ ತನಕ ನಮ್ಮ ಬೇಡಿಕೆ ಈಡೇರಿಸಾಗಿಲ್ಲ. ನಮ್ಮ ಮುಂದೆ ಬೇಡಿಕೆಗಳು ಈಡೇರಿಸ್ತಾನ ನಮ್ಮದು ಇದೇ ಥರ ಹೋರಾಟ ಮುಂದುವರಿಸ್ತೀನಿ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಹಾಗೆ ಇವು TV9 ಮಾಧ್ಯಮ ಥರ ತುಂಬ ಧನ್ಯವಾದ ಹೇಳ್ತೀನಿ. ಭಾಲ್ಕಿ ಘಟಕ ನೇತಾಜಿ ಚಾಲಕ ವಿಭಾಗ 380 ಘಟಕ. ಇದು ತಮ್ಮ ಸ್ಟ್ರೈಕ್ ನಿಮಗೆ ಆದರೆ ಕೆಲವೊಂದು ಆ್ಯಕ್ಟಿವ್ ಆಗಲಿ ಮತ್ತು ಸಂಬಂಧಪಟ್ಟಿನವ್ರು ಏನಪ್ಪ ಪ್ರೈವೇಟ್ ವೆಹಿಕಲ್ ಜನರ ಸಾಮಾನ್ಯರಿಗೆ ಏನು ತೊಂದರೆ ಆಗೋದಿಲ್ಲ. ಅವ್ರಿಗೆ ಏನದ ಗೌರ್ಮೆಂಟ್ ಅವರಿಗೆ ಪ್ರೈವೇಟ್ ವೆಹಿಕಲ್ ಅವ್ರಿಗೆ ಅರೇಂಜ್ ಮಾಡಿಕೊಟ್ಟಾರ. ನಮ್ದು ಬಿಫೋರ್ ನಾವು ಇಂಟಿಮೇಷನ್ ಕೊಟ್ಟು ನೋಟಿಸ್ ಕೊಟ್ಟು ಸ್ಟ್ರೈಕಿಗೆ ಹೋಗಿದ್ದೆವು. ಇದರಲ್ಲಿ ನಮ್ಮದು ಏನು ತಪ್ಪಿಲ್ಲ. ಇದ್ರದ್ದು ಏನದ ಏನು ಹೊಣೆಗಾರ ಸರ್ಕಾರ, ನಾವಿಲ್ಲ. ನಾವು ಇಂಟಿಮೇಷನ್ ಕೊಟ್ಟು ಸ್ಟ್ರೈಕಿಗೆ ಬಂದಿದ್ದೆವು. ಯಾರ್ದವ್ರ ಮನೆ ಕೊಡ್ತೇವೆ, ನಾವು ನೌಕರಿಗೆ ಹೋಗೋದಿಲ್ಲ. ನಮ್ಮ ಸಂಬಳ ಸಿಕ್ಕಿಲ್ಲ ಅಂದ್ರೆ ನಾವು ನೌಕರಿ ಮಾಡೋದೇ ಇಲ್ಲ. ಒಂದು 600 ರೂಪಾಯಿ ದಿನ ಕೂಲಿ ನೌಕರರು ಅಂದವ್ರು ಸಾಯಂಕಾಲ 600 ರೂಪಾಯಿ ಕೊಟ್ಟಿಲ್ಲ ಅಂದ್ರೆ ಅವ್ನ ಮನೆ ಇದ್ರೆ ಎದ್ದು ಹೋಗಲ್ಲ. ನಾವು 5 ವರ್ಷ ಹಿಡಿದು ತಾಳ್ಕೊಂಡು ಬಂದಿದ್ದೇವೆ ಸರ್. ನಮ್ಮ ತಾಳ್ಮೆ ಶಕ್ತಿ ನೀವು ಮೀರು ನಮ್ಮದು ಇದು ಹೋಗ್ಯದ. ನಿಮ್ಮ ತಾಳ್ಮೆ ಶಕ್ತಿ ನಮ್ಗೆ ನೋಡ್ಲಾಕ್ ಹೋಗ್ಬೇಡ್ರಿ. ನಮ್ಮ ಕಾರ್ಮಿಕ ಹೋರಾಟಕ್ಕೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು.